ಅಲ್ಲ ಸರ್, ಇಲ್ಲಿ ಇಲ್ವೇ ಇಲ್ಲ, ಇಲ್ಲಿ ಆಫೀಸಲ್ಲಿ ಇಲ್ವೇ ಇಲ್ಲ ಕುಡಿಯೋ ನೀರಿನ. ಹಾಂ, ಮತ್ತು ತಾವು ಯಾವ ರೀತಿ ಕುಡಿತೀರಿ? ನೀವು ಮನೆಯಿಂದ ತೊಗೊಂಬರ್ಬೇಕು. ಹ್ಞೂ. ID ಕಾರ್ಡ್ ಹಾಕಿಲ್ವಲ್ಲ ಸರ್ ತಾವು? ಇಷ್ಟೊತ್ತು ಹಾಕೊಂಡಿದ್ದೆ, ಎಲ್ಲಿ ಇದ್ರೆ ಸ್ವಲ್ಪ ಹಾಕೊಂಡ್ಬಿಡಿ ಸರ್. ಯಾಕಂದ್ರೆ ಬಳಸ್ತಿದ್ವಿ, ಸಿಸ್ಟಮ್ ಬಳಸ್ತಿದ್ದೀವಿ. ವಿತೌಟ್ ID ಕಾರ್ಡ್ ಸಿಸ್ಟಮ್ ಬಳಸ್ಬಾರ್ದು. ಈಗ ಯಾರೋ ಪಬ್ಲಿಕ್ ಬಂದು ಬಳಸ್ತಿದ್ದಾರೆ ಅನ್ನೋದ್ರಿಂದಲ್ಲ ಸ್ವಲ್ಪ ಹಾಕೊಂಡ್ಬಿಟ್ಟು ಅದೇ ದಯವಿಟ್ಟು ಹಾಕ್ಕೊಳ್ರಿ, ಸಿಸ್ಟಮ್ ಬಳಸ್ತಿದ್ದೀವಿ, ಅದಕ್ಕೋಸ್ಕರ ಹೇಳ್ತೀವಿ. ಆದೇಶನೇ ಇದೆ, ಆದೇಶ ಹಾಕೊಳ್ಳಿ ಸರ್, ದಯವಿಟ್ಟು ಹಾಕೊಳ್ಳಿ ಅಂತ ಕೇಳ್ತಿದ್ವಿ. ದಯಮಾಡಿ ಹಾಕೊಂತೀವಿ, ಮನೇಲಿ ಹಾಕೊಂಡು ತಗೊಂಡ್ಬಂದು ಇಲ್ಲೇ ಏನ್ ಸರ್ ನೀವು ಯಾರು ಬೇರೆ ತಾವು ಮೇಡಮ್ ಯಾರು ಬೇರೆ ಡ್ಯೂಟಿ ಮಾಡ್ತಾರ, ಯಾರು ಹೆಂಗ್ ಮೇಡಮ್ ನಾವ್ ಇಲ್ಲಲ್ಲ, ಎಲ್ಲಿ ಹೋದ್ರೂ ಲೈವ್ ವಿಡಿಯೋ ಮಾಡ್ತೀವಿ. ವಿಡಿಯೋ ಮಾಡಬಾರ್ದು ಅನ್ನುವಂತ ಆದೇಶ ತಮ್ಮ ಕಡೆ ಇದ್ರೆ ಕೊಡಿ, ದಯವಿಟ್ಟು ನಾವು ಮಾಡೋಣ. ಅಲ್ರಿ ಮೇಡಮ್, ವಿಡಿಯೋ ತಪ್ಪು ಅಂತ ಎಲ್ಲಿ ಇಲ್ಲ, ನೀವು ಕೊಡಿ. ಮೇಡಮ್ ನಿಮ್ ಪ್ರವೇಶ ಇದ್ರೆ ಹೇಳಿ, ನಾವು ತಗೊಳ್ಳೋದಿಲ್ಲ. ಇದು ಪ್ರವೇಶ ಅಲ್ಲ, ಇದು ಸಾರ್ವಜನಿಕ ಇಲಾಖೆ, ಎಲ್ಲರಿಗೂ ಬಂದು ನೋಡಿ ಸರ್. ಡ್ರೆಸ್ ID ಕಾರ್ಡ್ ನಮ್ದು. ನೀವು ನಿಮಗೆ ತೊಂದರೆ ಇದೆ, ನಾವು ಇಷ್ಟು ಟಿ ಶರ್ಟ್ ಹಾಕೊಂಡಿದ್ದೀವಿ, ಇಡೀ ಟಿ ಶರ್ಟ್ ಹಾಕೊಂಡಿದ್ದೀವಿ, ಇಷ್ಟು ಹಾಕೊಂಡಿಲ್ಲ. ಡ್ಯೂಟಿ ಮಾಡ್ತಾ ಇದ್ರೆ ನಮ್ ಡ್ರೆಸ್ ID ಕಾರ್ಡ್ ನಮ್ದು. ಕೆಲಸ ಮಾಡೋದು ನೀವೇ ಅಂತ ನಮ್ಗೆ ಏನ್ ಗೊತ್ತಾಗಬೇಕು. ನಾವು ಪಕ್ಷದವ್ರು ಬಿಟ್ರೆ ನೀವು ಡ್ಯೂಟಿ ಮಾಡ್ತಾ ಲೈವ್ ಮಾಡ್ತಾ ಈಗ ತಾವು ಹಾಕೊಂಡಿಲ್ಲ ಅನ್ನೋ ವಾಸ್ತವತೆ ಯಾವ ರೀತಿ ಅವ್ರ ಗಮನ ತರೋದು ತಹಸೀಲ್ದಾರ್ ಜೊತೆನಲ್ಲಿ ನಿಮ್ದು ವಿಡಿಯೋ ಮಾಡಿದ್ರೆ ಅವ್ರು ಸರ್ ಈ ತರ ಹಾಕೊಂಡಿಲ್ಲ, ಇಲ್ಲಿದೆ ಪ್ರೂಫ್, ಸಾಕ್ಷಿ ಅಂತ ಕೊಡ್ತೀವಿ. ಈಗ ವಿತೌಟ್ ಸಾಕ್ಷಿ ಯಾವ ರೀತಿ ಹೇಳೋದು ಸಾಧ್ಯ? ತಹಸೀಲ್ದಾರ್ ಸುಮ್ಮನೆ ಬಾಯಿ ಮಾತಲ್ಲಿ ಯಾಕೆ ಕೇಳ್ತಾರ? ಈಗ ಒಂದು ಕೊಲೆ ಆಗುತ್ತೆ, ಬಾಯಿ ಮಾತಲ್ಲಿ ಕೊಲೆ ಆಗಿದೆ ಸರ್ ಅಂದ್ರೆ ನ್ಯಾಯಾಧೀಶರು ಶಿಕ್ಷೆ ಕೊಡ್ತಾರ? ಇಲ್ಲ, ವಿಡಿಯೋ ತಗೋಬಾರ್ದು ಅಂತ ಹೇಳ್ತಿದ್ದೀವಲ್ಲ, ದಯಮಾಡಿ ವಿಡಿಯೋ ತಗೋಬಾರ್ದು. ವಿಡಿಯೋ ತಗೋಬಾರ್ದು, ಆದೇಶ ಇದೆ ಸರ್, ಸರ್ಕಾರದ ಆದೇಶನೇ ಐತೆ ಸರ್, ವಿಡಿಯೋ ಮಾಡ್ಬೋದಂತ. ಸರ್ ನಮ್ಮ ಹತ್ರ ಇದೆ, ತೋರ್ಸೋಣ. ಅದು ಯಾವ ಸರ್ಕಾರಿ ಅಧಿಕಾರಿಗಳು ಯಾವುದೇ ಆಫೀಸ್ನಾಗಾಗ್ಲಿ ವಿಡಿಯೋ ಮಾಡ್ಬೋದು ಅಂತ ಆದೇಶ ಪತ್ರ ಇದೆ, ತೋರ್ಸೋಣ. ಹೈಕೋರ್ಟ್ ಕಾರ್ಯಕ್ರಮ ಸರ್ ನೋಡ್ರಿ ಆದೇಶ ಸರ್, ಆದೇಶ ನೋಡ್ರಿ ಸರ್, ಅದು ಅಲ್ಲಿಂದ ಸರ್ ತೋರಿಸ್ರಿ ಸರ್, ನೀವು ತೋರಿಸ್ರಿ, ಮತ್ತೆ ಅದು ತೋರಿಸ್ರಿ ಸರ್.
ತೋರಿಸಿ ಸರ್, ಆದೇಶ ಕೊಡ್ತೀನಿ. ತೋರಿಸಿ, ನಾವಿಲ್ಲೇ ಇರ್ತೀವಿ, ತೋರಿಸಿ. ನೀವು ತಹಸೀಲ್ದಾರ್ ಸಾರೇ ಸುಮ್ಮನಿದ್ದಾರೆ. ನೀವು ಮಾಡ್ಬಾರ್ದು ಅಂತ ಹೇಳ್ತಿದ್ದೀರಾ? ಸರ್ ಅವರು ನಮ್ಮ ಅಕ್ಕ ಇದ್ದಂಗೆ, ಅವರು ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ತಾಯಿ ಇದ್ದಂಗೆ. ನನಗೆ ಮಾಡ್ಬೇಕಾದ್ರೆ ನಾನು ಸುಮ್ಮನೆ ಸಾರ್ವಜನಿಕರ ಕಚೇರಿನಲ್ಲಿ ಆಗ್ಲಿ ಮಾಡಿ ಆಗ್ಲಿ ಅವ್ರು ರೆಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಮಾಡೋದೇನೈತೆ ಅವ್ರ ಡ್ಯೂಟಿ ಅವ್ರು ಮಾಡ್ಬೇಕು ನಾನು ಸೇವೆ ಮಾಡ್ತೀನಿ ಐಡಿ ಆ ಕಾರ್ಡ್ ತಹಸೀಲ್ದಾರ್ ಸಾರ್ ಕೇಳೋಣ. ನಾವೇನ್ ಕೇಳಿದ್ವಿ ತಹಸೀಲ್ದಾರ್ ಸಾರ್ ಕೇಳೋಣ ಬನ್ನಿ. ಐಡಿ ಕಾರ್ಡ್ ಬಂದು ಕೇಳಿದ್ವಿ ನಾನು ಬೇರೆ ಕೇಳಿದ್ವಿ ಅವ್ರನ್ನ. ಕೆಲಸ ಮಾಡ್ತಿದ್ದಾರೆ. ಅದೇ ಮತ್ತೆ ಊಟದಿಂದ ಬಂದು ಐಡಿ ಕಾರ್ಡ್ ಕೊಡ್ತೀನಿ ಅಂದ್ರೆ ಹೆಂಗೆ? ಸರ್ ನೀವು ಡ್ಯೂಟಿಗೆ ಸಿಸ್ಟಮ್ ಬಳಸ್ತಿದ್ದೀರಿ. ಒಂದು ಮೇಲಾಧಿಕಾರಿ ಪಬ್ಲಿಕ್ ಪ್ರಾಪರ್ಟಿ ಬಳಸ್ತಿದ್ದೀರಾ ಅಂತಾನೆ ನಿಮ್ಗೆ ಐಡಿ ಕಾರ್ಡ್ ಇರ್ಬೇಕು. ಐಡಿ ಕಾರ್ಡ್ ಇಂದ ಹಿಂಗೆ ಕೆಲಸ ಮಾಡ್ಕೊಂಡು ಮತ್ತೆ ನೀವ್ ಹೇಳಿದ ನೀವ್ ಹೇಳಿದ ಯಾರಂತ ಹೆಂಗ್ ಗೊತ್ತಾಗುತ್ತೆ? ನಮ್ಗೆ ಅರ್ಥ ಇದೆ. ಕೇಳೋದು ನೀವು ಕುಂತಿರ್ತೀರಿ ನೀವು ಎದ್ದು ಹೋದ್ಮೇಲೆ ಬೇರೆ ನಾವು ಕೇಳೋದಲ್ಲ ಯಾರು ಎಲ್ಲರಿಗೂ ಕೊಡ್ಲಿಕ್ಕೆ ಅವಕಾಶ ಮತ್ತೆ ಯಾರು ಮೇಲಾಧಿಕಾರಿಗೆ ಗೊತ್ತಿದ್ದು ಐಡಿ ಕಾರ್ಡ್ ಅಷ್ಟೇ ಇಲ್ಲಿ ಇದೆ ನೋಡಿ, ಡಿಸಿಗ್ನೇಷನ್ ಇದೆ ನೋಡು, ನೋಡ್ಕೊಂಡು ಅಲ್ಲ ಐಡಿ ಕಾರ್ಡ್ ಹಾಕೋಬೇಕು, ಕಡ್ಡಾಯ ಅಂತ ಆದೇಶ ಇದೆ ನಿಮ್ಗೆ. ಅವ್ರಲ್ಲ, ನಮಗೂ ಅಥಾರಿಟಿ ಇದೆ. ನಮ್ ಟ್ಯಾಕ್ಸ್ ಮನೆಯಲ್ಲಿ ನಿಮಗೆ ಸ್ಯಾಲರಿ ಕೊಡ್ತಿರೋದು. ಹೌದಾ? ನಮ್ ಟ್ಯಾಕ್ಸ್ ಅಲ್ಲಿ ನಿಮಗೆ ಸ್ಯಾಲರಿ, ಬಟ್ ನಾವು ಕೇಳ್ತೀವಿ. ಮತ್ತೆ ಇವಾಗ ನಿಂದೇನು ಕೆಲಸ ಕೇಳು, ಅಲ್ಲಿ ಕೆಲಸ ಅಲ್ಲ ಸರ್. ಕೇಳು. ನೀನ್ ಅಧಿಕಾರಿ ಕೇಳ್ದಂಗೆ ನೀವು ಕೆಲಸ ಮಾಡದೇ ಇದ್ದಾಗ ಅದನ್ನು ಪ್ರಶ್ನೆ ಮಾಡುವಂತ ಅಧಿಕಾರ ನಮ್ಗಿದೆ. ಕೆಲಸ ಯಾವ್ದು ಇದೆ? ಹಾ. ಐಡಿ ಕಾರ್ಡ್ ಹಾಕೊಂಡಿಲ್ಲ. ಹಾಕಿಲ್ವಲ್ಲ, ನಿಮ್ಗೆ ಸಂಬಳ ಕೊಡುವಂತ ಸರ್ಕಾರದ ಆದೇಶ ನೀವು ಪಾಲಿಸಿಲ್ಲ ಅಂದ್ರೆ ಹೆಂಗೆ? ಹೌದು, ಈಗ ಮೇಲಾಧಿಕಾರಿ ಅದನ್ನ ಕೇಳ್ತೀವಿ. ನೀವೇನ್ ಕೇಳ್ಬೇಕು? ಈಗ ನಿಮ್ದು ಒಂದು document ತಗೊಂಡಿದ್ದೀವಿ. ಕೇಳ್ಬೇಕು. ನಿಮ್ದೇನಾದ್ರು ಕೆಲಸ ಇದೆ, ನಾನು ಪೆಂಡಿಂಗ್ ಇದೆ. ನಿಮ್ದು ಒಂದು ಡಾಕ್ಯುಮೆಂಟ್ ತಗೊಂಡಿದ್ದೀವಿ, ತಹಸೀಲ್ದಾರ್ ಸರ್ ಕಡೆ ಅದನ್ನ ವಿಚಾರ ಮಾಡ್ತೀವಿ. ಕೇಳ್ತೀವಿ. ಬನ್ನಿ ಬನ್ನಿ, ಅವ್ರ ತಹಸೀಲ್ದಾರ್ ಸಾರೇ ಕೇಳೋಣ. ಫಿನಿಶ್ ಮಾಡ ಮೇಡಮ್ ಅವರ ಹೆಸರಿಲ್ಲ ಸರ್. ಮೇಡಮ್ ಹೆಸರು ಏನು ಸರ್? ಹಾಕೊಂಡಿಲ್ಲ. ಸರ್ ಮೇಡಮ್ ಹೆಸರು ಏನು ಸರ್? ಸಮೀರ. ತಮ್ಮ ಹೆಸರು ಸರ್? ವೀರೇಶ್. ಕ್ಲೋಸ್ ಮಾಡಿ. ಇದು ನಮ್ಮ ಸರ್ಕಾರಿ ಇಲಾಖೆಗಳಲ್ಲಿ ಸರ್ಕಾರ ಅಧಿಕಾರಿಗಳು ಯಾರು ಪಬ್ಲಿಕ್ ಮನೆಯಲ್ಲಿ ಸಂಬಳ ತಗೊಂಡಾರೋ ಅವರು ಅವ್ರದೇ ಸರ್ಕಾರ ಆದೇಶ ಮಾಡಿದ್ರೆ ಆ ಆದೇಶಗಳನ್ನ ಪಾಲಿಸ್ತಾ ಇಲ್ಲ. ಕ್ಲೋಸ್ ಮಾಡಿ.